ಸರ್ 2016 ಸಿಂಗಲ್ ಓನರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಅದು 430 ಒಂದು 4,20,000 ಕೊಟ್ಬಿಡ್ತೀನಿ ಸರ್. ತೊಗೊಳ್ಳಿ. ಬರೀ 4,20,000 ಅಷ್ಟೇ. ಹೌದು ಸರ್, ಕೊಟ್ಬಿಡ್ತೀನಿ. ಟೂರ್ ಗಾಡಿ ರೆಡಿ ಆಗಿದೆ ಸರ್. ಈ ಗಾಡಿ ದಿ ಬೆಸ್ಟ್ ಪ್ರೈಸ್ಗೆ ಮಾಡಿ ಕೊಟ್ಬಿಡಿ ಸರ್ ಈ ಸಲ. ಸರಿ 3 ಲಕ್ಷ ಕೊಡ್ತೀನಿ ತೊಗೊಳ್ಳಿ ಸರ್. ಯಾರು ತೊಗೊಳ್ತೀರಿ ತೊಗೊಳ್ಳಿ. 2017 ಸೆಕೆಂಡ್ ಓನರು ಸರ್. 330 ಬಜಾರ್ ರೈಟು. ನಾನು 3 ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿದು. ಸೊ ನೋಡ್ತಾ ಇರ್ಬೋದು, ನೋ ಬಾರ್ಗಿಂಗ್ 3 lakhs ಫೈನಲ್. 2017 ಮಾಡಲ ಸರ್ ಇದು? ಹೌದು ಸರ್, ಡೀಸೆಲ್. ಡೀಸೆಲ್ ವೆಹಿಕಲ್ ಸರ್. ಇದು 2022 ಸಿಂಗಲ್ ಓನರ್ ಕಂಪ್ನಿ ಫಿಟೆಡ್ ಸರ್. ಟೂರ್ ಎಸ್. ಯಾರು ಕಡಿಮೆ ಬಜೆಟ್ ಅಲ್ಲಿ CNG ನೋಡ್ತಾ ಇದ್ದೀರಾ ಅವ್ರಿಗೆ ಸರ್ 5.5 ಲಕ್ಷ 530 ಕೊಟ್ಬಿಡ್ತೀನಿ ಸರ್ ಫೈನಲ್. ಬರೀ 5,30,000. 5,30,000 ಕೊಡ್ತೀನಿ. ಫುಲ್ ಟೈಮ್ CNG ಮಾಡ್ಕೊಡ್ತೀನಿ ಹೋಗಿ ಸರ್. ಇದರಲ್ಲೂ ಕೂಡ ನಿಮಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಇದು ರನ್ ಆಗಿರೋದು 90,000 ರನ್ ಆಗಿದೆ. ಓಕೆ, ಅಲ್ಲ 1,15 ರನ್ ಆಗಿದೆ ಸರ್. 2019 ಸಿಂಗಲ್ ಓನರ್ ಸರ್. 5,10,000 4,90,000 ಡೆಡ್ ಲೈನ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಇದು 4,90,000 ಸರ್. 1 year ಡಾಕ್ಯುಮೆಂಟು, 2 ವರ್ಷ FC ಮಾಡ್ಕೊಡ್ತೀನಿ ವಿತ್ GPS ಪೆನಿಕ್ ಬಟನ್ ಸರ್. 4 ಬ್ರಿಸ್ಟೋನ್ ಟೈರ್ ಇದಾವೆ. ಓಕೆ, 24 ZXi ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೆರಿ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಬಂದು 41,000 ಗಾಡಿ ಓಡಿದೆ. ಓಕೆನಾ ಸರ್? ಇದು ಯಾರು ತಗೋತಾರೆ? ಇದು 8.5 ಲಕ್ಷ ಹೇಳ್ತೀನಿ. ಒಂದು 8,30,000 ಕೊಡ್ತೀನಿ. ಬ್ಯಾಡ್ವಾ 8,20 ಕೊಟ್ಬಿಡ್ತೀನಿ. ಮತ್ತೆ ಫುಲ್ ಟ್ಯಾಂಕ್ CNG ಕೊಡ್ತೀನಿ ಸರ್. ಇದು ಗಾಡಿ ರೆಡಿ ಆಗಿದೆ. ಇದು ಕೂಡ CNG ಪ್ಲಸ್ ಪೆಟ್ರೋಲ್. ಸೊ ಈ ವೆಹಿಕಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಓಡಿರುವಂತ ವೆಹಿಕಲ್ ಸರ್. ಇದು ರನ್ ಎಷ್ಟಾಗಿದೆ ಹೇಳಿ ಸರ್? ರನ್ ಇದೊಂದು 42,000 ರನ್ ಆಗಿದೆ. ಟೂರ್ ಎಸ್ 2024 ಸರ್. ಸಿಂಗಲ್ ಓನರು ಸರ್. ಟೂರ್ ಎಸ್ ಅಲ್ಲಿ ಏನು ಇಂಟೀರಿಯರ್ಸ್ ಬರಲ್ಲ. ಇಂಟೀರಿಯರ್ಸ್ ನಾನು ಪ್ರತಿಯೊಂದು ಹಾಕ್ಸಿದ್ದೀನಿ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕವರ್ ಲೆದರ್ ಸೀಟ್ ಕವರ್, ಲೆದರ್ ಫ್ಲೋರ್ ಮ್ಯಾಟು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಪ್ಯಾಕ್ಡ್ ವೆಹಿಕಲ್. ಪ್ಯಾಕೆಟ್ ವೆಹಿಕಲ್ ಸರ್. ಹೌದು ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 7.5 ಲಕ್ಷ ಫೈನಲ್ ಟು ಫೈನಲ್ 7,30,000 ಕೊಡ್ತೀನಿ ವಿತ್ CNG ಫುಲ್ ಟ್ಯಾಂಕ್ ಮಾಡ್ಕೊಡ್ತೀನಿ. ಯಾರು ತಗೋತಾರೆ ಅವ್ರಿಗೆ ಆಫರ್ ಸರ್. ಆಫರ್ ಹೇಳಿ ಸರ್. ಸರ್ ಇದು 2024 CNG ಪೆಟ್ರೋಲ್ ಔಟ್ ಸೈಡ್ ಫಿಟೆಡ್ ಸರ್. ಇದು VXi ಬಂದು ಹೊರಗಡೆ ಎಷ್ಟು ಹೇಳ್ತಾರೆ? 8 ಲಕ್ಷ ಹೇಳ್ತಾರೆ. ನಾನು 7.5 ಲಕ್ಷ ಕೊಡ್ತೀನಿ ಫೈನಲ್ ಟು ಫೈನಲ್. ಇದು 7,30,000 ಕೊಡ್ತೀನಿ ಸರ್. ಯಾರು ತಗೋತಾರೆ ತಗೊಳ್ಳಿ. ಸರಿ ಸರ್. ಲೊಕೇಶನ್ ಅಕ್ಕಪಕ್ಕ ಈ ಕಡೆ ಸರೌಂಡಿಂಗ್ ಸರ್. ಈ ಕಡೆ ಹತ್ತಿಬೇಲೆ ಇಂದ ಹಿಡಿದು ಹತ್ತಿಬೇಲೆ ಸರ್, ಸರ್ಜಾಪುರ ಸರ್, ವೈಟ್ ಫೀಲ್ಡ್ ಆಗಿರ್ಬೋದು, ಮತ್ತೆ ಕೇರ್ಪುರಮ್, ಈ ಕಡೆ ಸರೌಂಡಿಂಗು MG ರೋಡ್ ಸರ್. ಈ ಕಡೆ JP ನಗರ, ಕೊತ್ನೂರು ದಿನೆ ಸರ್. ಈ ಕಡೆ ಸರೌಂಡಿಂಗ್ ನಮ್ ಸೆಂಟರ್ ಬರುತ್ತೆ ಸರ್. ಇಲ್ಲಿ ಸಿಲ್ಕ್ ಬೋರ್ಡ್ ಬರುತ್ತೆ. ಆ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಸರ್. ಲೊಕೇಶನ್ ಅಲ್ಲಿ ಆರಾಧ್ಯ ಕಾರ್ಲಿಂಗ್ಸ್ ಹೊಡೆದ್ರೆ ಸೀದಾ ಇಲ್ಲೇ ಬರುತ್ತೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಆರಾಧ್ಯ ಕಾರ್ಸ್ ಹತ್ರ ಇದ್ದೀವಿ. ಈ ಲೊಕೇಶನ್ ಇಂದ 3rd ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸು. ಕಸ್ಟಮರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ದಾರೆ. ಅಂಡ್ ಅದೇ ತರ ಈ ಸಲ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಥ್ಯಾಂಕ್ ಯು. ನಿಮ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಳ್ಳೆ ಗಾಡಿಗಳು ಫಸ್ಟ್ ವಿಡಿಯೋದಲ್ಲಿ ತುಂಬಾ ಗಾಡಿಗಳು ಹೋಗಿವೆ. ನಿಮ್ ಕಡೆಯಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಇದು ಟೋಟಲ್ ಒಂದು 10 ಗಾಡಿ ಇದಾವೆ. 1-2 ಗಾಡಿ ಆಚೆ ಇದಾವೆ. ಇಲ್ಲಿ ಜಾಗ ಇಲ್ಲ ನಿಲ್ಸಕ್ಕೆ. ಹಾಗಾಗಿ ನಿಮ್ಗೆ ಯಾವ್ದು ಬೇಕು ಸರ್? ಸ್ವಿಫ್ಟ್, ಇಟಿಎಸ್, ಎರ್ಟಿಗಾ ಅಥವಾ ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಯಾವ್ದೇ ಗಾಡಿ ಬೇಕು ಅಂದ್ರೆ ನಂಬರ್ ಹಾಕಿರ್ತೀರ, ನಂಬರ್ ಕಾಲ್ ಮಾಡಿದ್ರೆ ಹೌದು ಸರ್. ಅಂಡ್ ಸರ್ ಇದು ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಆರಾಧ್ಯ ಕಾರ್ಸ್? ಸರ್ ಆರಾಧ್ಯ ಕಾರ್ಸ್ ಬೊಮ್ಮನಹಳ್ಳಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬೊಮ್ಮನಹಳ್ಳಿ ಬರುತ್ತೆ. ಮೆಟ್ರೋ ಸ್ಟೇಷನ್ ವಂಗಸಂದ್ರ ಮೆಟ್ರೋ ಸ್ಟೇಷನ್ಗೂ ನಮಗೂ 500 ಮೀಟರ್ ಲೊಕೇಶನ್ ಇದೆ ಅಷ್ಟೇನೆ ಇರೋದು ಸರ್. ಗೂಗಲ್ ಅಲ್ಲಿ ನೀವು ಆರಾಧ್ಯ ಕಾರ್ಲಿಂಗ್ಸ್ ಅಂತ ಹೊಡೆದ್ರೆ ಸೀದಾ ಇಲ್ಲೇ ಬರುತ್ತೆ ಸರ್. ಇಲ್ಲೇ ಬರುತ್ತೆ ಆರಾಮಾಗಿ. ಹೌದು ಸರ್. ಅಂಡ್ ಸರ್ ಇವಾಗ ಥ್ರೂಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತಾ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ಸಿಬಿಲ್ 700 ಮೇಲೆ ಇದ್ರೆ ಖಂಡಿತವಾಗ್ಲೂ ಲೋನ್ ಮಾಡಿಸ್ಕೊಡ್ತೀನಿ. ಇನ್ ಕೇಸ್ ಶೂರಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಸಿಬಿಲ್ ಮೈನ್ ಇರ್ಬೇಕು. ಹೌದು ಸರ್. ಸೊ ಜಸ್ಟಿಸ್ ಕೊಡಾಕ್ತಾರೆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇವಾಗ ವಿಡಿಯೋನ 8 ಗಂಟೆ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೊಯೋಟಾ ಇಟಿಯೋಸ್ ಗಾಡಿ ರೆಡಿ ಆಗಿದೆ. ಅದು ಕೂಡ ನಿಮಗೆ ಡೀಸೆಲ್ ವೆಹಿಕಲ್ ಸರ್. ಇದು ಮಾಡಲ್ ಯಾವುದು ಸರ್? ಇದು ಸರ್ 2016 ಸಿಂಗಲ್ ಓನರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಅದು 430 ಒಂದು 4,20,000 ಕೊಟ್ಬಿಡ್ತೀನಿ ಸರ್. ತೊಗೊಳ್ಳಿ. ಬರೀ 4,20,000 ಅಷ್ಟೇ. ಹೌದು ಸರ್, ಕೊಟ್ಬಿಡ್ತೀನಿ. ಬರೀ 4,20,000ಗೆ ನಿಮಗೆ ಟೊಯೋಟಾ ಇಟಿಯೋಸ್ ಡೀಸೆಲ್ ಗಾಡಿ ರೆಡಿ ಆಗಿದೆ ಸರ್. 4,20,000 ಯಾರು ತಗೋತಾರೆ ಅವ್ರಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀನಿ. ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ನಿಮಗೆ ಇಲ್ಲಿ ಡ್ಯುಯಲ್ ಟೋನ್ ಪೇಂಟಿಂಗ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದೇ ಥರ ಇನ್ನೂ ಒಂದು ಟೂರ್ ಗಾಡಿ ರೆಡಿ ಆಗಿದೆ ಸರ್. ಈ ಗಾಡಿ ದಿ ಬೆಸ್ಟ್ ಪ್ರೈಸ್ಗೆ ಮಾಡಿ ಕೊಟ್ಬಿಡಿ ಸರ್ ಈ ಸಲ. ಸರಿ 3 ಲಕ್ಷ ಕೊಡ್ತೀನಿ ತೊಗೊಳ್ಳಿ ಸರ್. ಯಾರು ತಗೋತೀರಿ ತೊಗೊಳ್ಳಿ. 2017 ಸೆಕೆಂಡ್ ಓನರು ಸರ್. 330 ಬಜಾರ್ ರೈಟು. ನಾನು 3 ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿದು. ಸೊ ನೋಡ್ತಾ ಇರ್ಬೋದು, ನೋ ಬಾರ್ಗಿಂಗ್ 3 lakhs ಫೈನಲ್. 2017 ಮಾಡಲ ಸರ್ ಇದು? ಹೌದು ಸರ್. ಡೀಸೆಲ್.
ಡೀಸೆಲ್ ವೆಹಿಕಲ್. ಓಕೆ. ಆ್ಯಂಡ್ ಅದೇ ಥರ ಇನ್ನೂ ಒಂದು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ರೆಡಿ ಆಗಿದೆ ಸರ್, ಹೇಳಿ ಸರ್. ಸರ್ ಇದು 2022 ಸಿಂಗಲ್ ಓನರ್ ಕಂಪ್ನಿ ಫಿಟೆಡ್ ಸರ್. 2 ರೇಸು. ಯಾರು ಕಡಿಮೆ ಬಜೆಟಲ್ಲಿ CNG ನೋಡ್ತಾ ಇದ್ದೀರಾ ಅವ್ರಿಗೆ ಸರ್ 5.5 ಲಕ್ಷ 5.30 ಕೊಟ್ಬಿಡ್ತೀನಿ ಸರ್ ಫೈನಲ್. ಬರೀ 5,30,000. 5,30,000 ಕೊಡ್ತೀನಿ. ಫುಲ್ ಟೈಮ್ CNG ಮಾಡ್ಕೊಡ್ತೀನಿ ಹೋಗಿ ಸರ್. ಸೊ ನೋಡ್ತಾ ಇರ್ಬೋದು ನಿಮಗೆ ಅಡಿಷನಲ್ ಆಗಿ ಫುಲ್ ಟ್ಯಾಂಕ್ CNG ಮಾಡ್ತಾರೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆ್ಯಂಡ್ ಇವನ್ ಒಳಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಅದೇ ಥರ ಇನ್ನೂ ಒಂದು ವೆಹಿಕಲ್ ರೆಡಿಯಾಗಿದೆ ಸೇಲ್ಗೆ. ಇದರಲ್ಲೂ ಕೂಡ ನಿಮಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, 2 ಏರ್ ಬ್ಯಾಗು ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್. ಇದು ರನ್ ಆಗಿರೋದು 90,000 ರನ್ ಆಗಿದೆ. ಓಕೆ. ಅಲ್ಲ 1.15 ರನ್ ಆಗಿದೆ ಸರ್. 2019 ಸಿಂಗಲ್ ಓನರು ಸರ್. 5,10,000 4,90,000 ಡೆಡ್ ಲೈನ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಇದು 4,90,000 ಸರ್. 1 ಇಯರ್ ಡಾಕ್ಯುಮೆಂಟು, 2 ವರ್ಷ FC ಮಾಡ್ಕೊಡ್ತೀನಿ ವಿತ್ GPS ಪ್ಯಾನಿಕ್ ಬಟನ್ನು ಸರ್. 4 ಬ್ರಿಸ್ಟೋನ್ ಟೈರ್ ಇದಾವೆ. ಓಕೆ. ಆ್ಯಂಡ್ ಅದೇ ಥರ ಇನ್ನೂ ಒಂದು CNG ಗಾಡಿ ರೆಡಿಯಾಗಿದೆ ಸೇಲ್ಗೆ, ಹೇಳಿ ಸರ್. ಸರ್ ಇದು 2024 ZXi ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ವೆರಿ ಗುಡ್ ಕಂಡೀಷನಲ್ಲಿ ಗಾಡಿ ಬಂದು 41,000 ಗಾಡಿ ಓಡಿದೆ. ಓಕೆನಾ ಸರ್. ಇದು ಯಾರು ತಗೋತಾರೆ ಇದು 8.5 ಲಕ್ಷ ಹೇಳ್ತೀನಿ. ಒಂದು 8,30,000 ಕೊಡ್ತೀನಿ. ಬೇಡವಾ 8.20 ಕೊಟ್ಬಿಡ್ತೀನಿ. ಮತ್ತೆ ಫುಲ್ ಟ್ಯಾಂಕ್ CNG ಕೊಡ್ತೀನಿ ಸರ್. ವಿತ್ ಅಡಿಷನಲ್ CNG ಕೂಡ ಮಾಡಿ ಫೈನಲ್ ಟು ಫೈನಲ್ 8.20 ಕೊಟ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಫುಲ್ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಆ್ಯಂಡ್ ZXi ಅಲ್ಲ ಸರ್ ಇದು? ZXi ಸರ್. ZXi ಪುಷ್ ಬಟನ್ ಸ್ಟಾರ್ಟು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಟಚ್ ಸ್ಕ್ರೀನು ಎಲ್ಲ ಬರುವಂಥ ವೆಹಿಕಲ್. ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಕೂಡ ಬರುತ್ತೆ. ಆ್ಯಂಡ್ ಅದೇ ಥರ ಇನ್ನೂ ಒಂದು ಗಾಡಿ ರೆಡಿಯಾಗಿದೆ. ಇದು ಕೂಡ CNG ಪ್ಲಸ್ ಪೆಟ್ರೋಲು. ಸೊ ಈ ವೆಹಿಕಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ತುಂಬ ಕಡಿಮೆ ಓಡಿರುವಂಥ ವೆಹಿಕಲ್. ಸರ್ ಇದು ರನ್ ಎಷ್ಟಾಗಿದೆ ಹೇಳಿ ಸರ್? ರನ್ ಇದೊಂದು 42,000 ರನ್ ಆಗಿದೆ. 2 ರೇಸ್ 2024 ಸರ್. ಸಿಂಗಲ್ ಓನರು ಸರ್. 2 ರೇಸಲ್ಲಿ ಏನೂ ಇಂಟೀರಿಯರ್ಸ್ ಬರೋಲ್ಲ. ಇಂಟೀರಿಯರ್ಸ್ ನಾನು ಪ್ರತಿಯೊಂದು ಹಾಕ್ಸಿದ್ದೀನಿ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕವರ್, ಲೆದರ್ ಸೀಟ್ ಕವರು, ಲೆದರ್ ಫ್ಲೋರ್ ಮ್ಯಾಟು, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿದ್ದೀನಿ. ಪ್ಯಾಕ್ಡ್ ವೆಹಿಕಲ್. ಪ್ಯಾಕೆಟ್ ವೆಹಿಕಲ್ ಸರ್. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 7.5 ಲಕ್ಷ ಫೈನಲ್ ಟು ಫೈನಲ್ 7,30,000 ಕೊಡ್ತೀನಿ. ವಿತ್ CNG ಫುಲ್ ಟ್ಯಾಂಕ್ ಮಾಡ್ಕೊಡ್ತೀನಿ. ಯಾರು ತಗೋತಾರೆ ಅವ್ರಿಗೆ ಆಫರ್ ಸರ್. ಆಫರ್. ಆ್ಯಂಡ್ ಅದೇ ಥರ ಇನ್ನೂ ಒಂದು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ರೆಡಿಯಾಗಿದೆ ಸೇಲ್ಗೆ, ಹೇಳಿ ಸರ್. ಸರ್ ಇದು 2024 CNG ಪೆಟ್ರೋಲು ಔಟ್ಸೈಡ್ ಫಿಟೆಡ್ ಸರ್. ಇದು VXi ಬಂದು ಹೊರಗಡೆ ಎಷ್ಟು ಹೇಳ್ತಾರೆ? 8 ಲಕ್ಷ ಹೇಳ್ತಾರೆ. ನಾನು 7.5 ಲಕ್ಷ ಕೊಡ್ತೀನಿ. ಫೈನಲ್ ಟು ಫೈನಲ್ ಇದು 7,30,000 ಕೊಡ್ತೀನಿ ಸರ್. ಯಾರು ತಗೋತಾರೆ ತಗೊಳ್ಳಿ. ಫುಲ್ ಟ್ಯಾಂಕ್ CNG ಕೊಡ್ತೀನಿ ಸರ್ ಇದಕ್ಕೂ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ CNG ಪ್ಲಸ್ ಪೆಟ್ರೋಲ್ ನಿಮಗೆ RC ಕಾರ್ಡ್ ಎಂಟ್ರಿ ಮಾಡಿಸಿ ನಿಮಗೆ ಕೊಡ್ತಾರೆ ಅಡಿಷ್ನಲ್ ಆಗಿ. ಆ್ಯಂಡ್ ಗಾಡಿ ಎಲ್ಲ ಈ ಥರ ಇದೆ. ಜಸ್ಟ್ ಸ್ಕ್ರಾಲ್ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಗಾಡಿಗಳೆಲ್ಲ ನೋಡ್ತಾ ಇರ್ಬೋದು. ಸೊ ಆರಾಧ್ಯ ಕಾರ್ಸಲ್ಲಿ ದಿ ಬೆಸ್ಟ್ ಕಾರ್ಸು ಸಿಗ್ತೈತೆ ನಿಮಗೆ. ಲೋ ಬಜೆಟಲ್ಲಿ ದಿ ಬೆಸ್ಟ್ ಕಾರ್ಸ್ ಅಂತಲೇ ಹೇಳ್ಬೋದು. ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಆ್ಯಂಡ್ ಸರ್ ಇವಾಗ ಇದು ಲೊಕೇಶನ್ ಹತ್ರ ಯಾವ್ಯಾವ ಏರಿಯಾ ಹತ್ರ ಬರುತ್ತೆ ಸರ್ ಈ ಕಡೆ? ಸರಿ ಸರ್. ಲೊಕೇಶನ್ ಅಕ್ಕಪಕ್ಕ ಈ ಕಡೆ ಸರೌಂಡಿಂಗ್ ಸರ್. ಈ ಕಡೆ ಹತ್ತಿಬೇಲೆಯಿಂದ ಹಿಡಿದು ಹತ್ತಿಬೇಲೆ ಸರ್, ಸರ್ಜಾಪುರ ಸರ್, ವೈಟ್ ಫೀಲ್ಡ್ ಆಗಿರ್ಬೋದು, ಮತ್ತೆ ಕೇರ್ಪುರಮು, ಈ ಕಡೆ ಸರೌಂಡಿಂಗು MG ರೋಡು ಸರ್. ಈ ಕಡೆ JP ನಗರ, ಕೊತ್ನೂರು ದಿಣೆ ಸರ್. ಈ ಕಡೆ ಸರೌಂಡಿಂಗ್ ನಮ್ಮ ಸೆಂಟ್ರ್ ಬರುತ್ತೆ ಸರ್. ಇಲ್ಲಿ ಸಿಲ್ಕ್ ಬೋರ್ಡ್ ಬರುತ್ತೆ. ಆ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಸರ್. ಲೊಕೇಶನ್ ಅಲ್ಲಿ ಆರಾಧ್ಯ ಕಾರ್ಲಿಂಗ್ಸ್ ಹೊಡೋದ್ರೆ ಸೀದಾ ಇಲ್ಲೇ ಬರುತ್ತೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಈಸಿ ಲೊಕೇಶನ್ ನಿಮಗೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಮೆಟ್ರೋ ಫೆಸಿಲಿಟಿ ಅವೈಲೇಬಲ್ ಆಗಿದೆ. ಬರೀ 500 ಮೀಟರ್ಸ್ ಅಷ್ಟೇ. ಹೊನ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಬರೀ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಆರಾಧ್ಯ ಕಾರ್ಸು.